ಮತ್ತೊಂದು ಭೀಕರ ಹತ್ಯೆಗೆ ಬೆಚ್ಚಿಬಿದ್ದಿದೆ ಕರಾವಳಿ ಬಂಟ್ವಾಳದಲ್ಲಿ ಇಬ್ಬರು ಯುವಕರ ಮೇಲೆ ತಲ್ವಾರಿಂದ ದಾಳಿಯಾಗಿದೆ. ಒಬ್ಬ ಸ್ಥಳದಲ್ಲೇ ಸತ್ತು ಹೋದರೆ ಮತ್ತೊಬ್ಬನಿಗೆ ಗಾಯ ಆಗಿದೆ. ಇಲ್ಲಿ ಅಬ್ದುಲ್ ರೆಹಮಾನ್ ಭೀಕರವಾಗಿ ಕೊಲೆಯಾದಂಥ ಯುವಕ. ಕಲಂದರ್ ಎಂಬಾತನಿಗೆ ಗಾಯವಾಗಿದೆ, ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಪಿಕಪ್ ವಾಹನದ ಚಾಲಕನಾಗಿದ್ದ ಅಬ್ದುಲ್ ರೆಹಮಾನ್ ಮರಳು ಅನ್ಲೋಡ್ ಮಾಡಬೇಕಾದ್ರೆ ಮರಳನ್ನು ಅವರು ಗಾಡಿಯಿಂದ ಕೆಳಗಡೆ ಸುರಿತಾ ಇದ್ರು. ಈ ಸಂದರ್ಭದಲ್ಲಿ ತಲ್ವಾರಿಂದ ಇಬ್ಬರ ಮೇಲೂ ಕೂಡ ಜೋರಾಗಿ ದಾಳಿಯಾಯಿತು. ಬೈಕಲ್ಲಿ ಬಂದಿದ್ದರು ಇಬ್ಬರು ದುಷ್ಕರ್ಮಿಗಳು. ಇಬ್ಬರು ಬಂದವರೇನೆ ಇವರಿಬ್ಬರ ಮೇಲೆ, ಯಾರು ಪಿಕಪ್ ವಾಹನದಲ್ಲಿ ಮರಳನ್ನು ಅನ್ಲೋಡ್ ಮಾಡ್ತಾ ಇದ್ರಲ್ಲ ಅವರ ಮೇಲೆ ತಲ್ವಾರ್ ಬೀಸಕ್ಕೆ ಶುರು ಮಾಡಿದ್ರು. ಬಂಟ್ವಾಳ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ಶಂಕಿತರನ್ನು ಕರೆದು ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಇಂದಿನಿಂದ ಮೇ 30ನೇ ತಾರೀಕು ಸಾಯಂಕಾಲ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾರ ಜಿಲ್ಲಾಧಿಕಾರಿ ಆನಂದ್ ಆದೇಶವನ್ನು ಮಾಡಿದ್ದಾರೆ. ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಕಡಬ ತಾಲೂಕಲ್ಲಿ ನಿಷೇಧಾಜ್ಞೆ ಇರುತ್ತೆ. ಅಂದರೆ ಇಲ್ಲಿ ಏನಾಗ್ತಿದೆ, ರಕ್ತಕ್ಕೆ ರಕ್ತದ ಕಥೆನ ಇದು. ಹಮ್ಮುರಾಬಿ ಕೋಡ್ ಅಂತ ಜಗದ್ವಿಖ್ಯಾತ ಅದು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಅಂತ ಅವನ ನೀತಿ. ಅವನೆಂಥ ನೀತಿ ಮಾಡಿದ್ದ ಅಂದರೆ, ಯಾರು ನಿನ್ನ ಮನೆಯಲ್ಲಿ ನಿನ್ನ ಕಣ್ಣು ಒಂದನ್ನು ಕಿತ್ತು ಹಾಕಿದ್ರೆ ಅವ್ರ ಕಣ್ಣು ನೀನು ಕಿತ್ತು ಹಾಕಬೇಕು. ನಿನ್ನ ಹಲ್ಲನ್ನೊಬ್ಬ ಮುರಿದ್ರೆ ನೀನು ಅವರ ಹಲ್ಲನ್ನು ಮುರಿಬೇಕು. ಇದು ಹಮ್ಮುರಾಬಿ ಕೋಡ್ ಅಂತ ಒಂದು ಕೋಡ್ ಮಾಡಿಬಿಟ್ಟಿದ್ದ ಅವನು. ಅಂದರೆ ಅಂಥ ಒಂದು ಭಯ ಇಟ್ಟುಬಿಟ್ಟಿದ್ದ ಅಂತ. ಬಟ್ ಇದ್ರ ಬಗ್ಗೆ ಆನಂತರದಲ್ಲಿ ಇತಿಹಾಸ ಇನ್ನೊಂದು ಥರ ಹೇಳುತ್ತದು. ಆ್ಯನ್ ಐ ಫಾರ್ ಆನ್ ಐ ಮೇಕ್ಸ್ ದ ಹೋಲ್ ವರ್ಲ್ಡ್ ಬ್ಲೈಂಡ್ ಅಂತ ಹೇಳಿ. ಕಣ್ಣಿಗೆ ಕಣ್ಣು ಸಿದ್ಧಾಂತ ಮುಂದುವರ್ಕೊಂಡೇ ಹೋದರೆ ಇಡೀ ಪ್ರಪಂಚವೇ ಕುರುಡಾಗಿಬಿಡುತ್ತೆ ಅಂತ. ಇತ್ತೀಚಿನ ಸುಹಾಸ ಶೆಟ್ಟಿ ಕೊಲೆಗೆ ಇದು ಕಾರಣ ಆಗಿದೆಯಾ? ಅದು ರಿವೆಂಜ್ಗೆ ಈ ಒಂದು ಮರ್ಡರ್ ನಡೆದಿದೆಯಾ ಗೊತ್ತಿಲ್ಲ. ಇದು ಬೇರೆ ಕಾರಣಕ್ಕೆ ನಡೆದಿದೆಯಾ ತನಿಖೆ ನಡೆಯಲಿ ಗೊತ್ತಾಗುತ್ತೆ. ಒಂದು ವೇಳೆ ಅದೇ ಆಗಿದ್ದರೆ ಈ ರಕ್ತ ಹರಿಯೋದನ್ನು ನಿಲ್ಲಿಸೋದು ಹೇಗೆ? ಇಲ್ಲಿ ಬಿತ್ತಾ ನೆಕ್ಸ್ಟ್ ಇನ್ನೊಬ್ರದ್ದು ಬೀಳೋದ ಹೆಣ, ಆ ಹೆಣ ಬಿತ್ತು ಅಂತ ಇನ್ನೊಬ್ಬನ ಹೆಣ ಬೀಳೋದ, ಕೊನೆಯಲ್ಲಿಗೆ ಫುಲ್ ಸ್ಟಾಪೇ ಇಲ್ವಲ್ಲ. ಅದಕ್ಕೆ ಹೋಗ್ತಾನೇ ಇರ್ತವೆ ಇದು. ಇವ್ರು ಮಾಡಿದ್ರು ಅಂತ ಅವ್ರು ಮಾಡಿದ್ರು ಅಂತ ಇವರು. ಎಷ್ಟು ರುಂಡಗಳು ಅಲ್ಲಿ ಬೀಳಬೇಕು, ಎಷ್ಟು ರಕ್ತ ಹರಿಬೇಕಲ್ಲಿ, ಎಷ್ಟು ಉಸಿರು ನಿಲ್ಲಬೇಕು ಅನ್ನೋದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಇದೀಗ ಈ ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಏನಕ್ಕಾಗಿ ರಿವೆಂಜ್ ಮರ್ಡರ್ ಇದು, ಅಥವಾ ಬೇರೆಯೇ ಕಾರಣದ ಒಂದಷ್ಟು ದ್ವೇಷವ, ಅಥವಾ ಇದು ಕೋಮುಗಳ ನಡುವಿನ ಒಂದಷ್ಟು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಆದಂಥ ಪ್ರತೀಕಾರವ ಗೊತ್ತಿಲ್ಲ. ತನಿಖೆ ಅಂತೂ ನಡೀತಾ ಇದೆ. ಮಧ್ಯಾಹ್ನ 3ರಿಂದ 3:30 ಸಮಯದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಳ್ತಮಜುಲೆಯಲ್ಲಿ ಇಬ್ಬರು ಯುವಕರ ಮೇಲೆ ಮಾರಣಾಂತಿಕ ಕೊಲೆ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಸುನೀಗಿದ್ದಾನೆ, ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಸುಮಾರು ಒಂದು 3:30 ಸಮಯದಲ್ಲಿ ಇಬ್ಬರು ಒಂದು ಪಿಕಪ್ ವಾಹನದಲ್ಲಿ ಮರಳನ್ನು ಡಂಪ್ ಮಾಡೋಕ್ಕೆ ಹೋದಾಗ ಯಾರೋ ದುಷ್ಕರ್ಮಿಗಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದು. ಯಾವ ಕಾರಣಕ್ಕೆ ಯಾರು ಮಾಡಿದರೆ ಇನ್ನೂ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಹಾಗಾಗಿ ಈಗ ನಾವು ತನಿಖೆಯನ್ನು ಶುರು ಮಾಡಿದ್ದೀವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ತೀವಿ. ಯಾರು ಏನು ಅಂತ ಮಾಹಿತಿ ಗೊತ್ತಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಈಗ ಹೌದು, ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದನ್ನು. ಎಲ್ಲ ರಿಕ್ವೆಷನ್ ಕೊಟ್ಟಿದ್ದೀವಿ. ಈಗ DC ಆರ್ಡರ್ ಮಾಡಬೇಕೀಗ. ಇಲ್ಲ, ಇನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ. ತಿಳಿದುಕೊಂಡ್ಮೇಲೆ ನಾವು ತನಿಖೆ ಮುಂದುವರ್ತಾ ನಿಮ್ಮ ಮಾಹಿತಿ ಕೊಡ್ತೀವಿ. ಅವ್ರಿಗೀಗ ಆಪರೇಷನ್ ನಡೀತಾ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಓಕೆ. ಮಧ್ಯಾಹ್ನ 3ರಿಂದ 3:30 ಸಮಯದಲ್ಲಿ